ಹಾಯ್ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಹುಣಸೂರು ರಾಬರಿ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ನಡೆದಿರೋ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಭಾನುವಾರ ಮಠ ಮಧ್ಯಾಹ್ನ ನಡೆದಿರೋ ರಾಬರಿ ಕೇಸ್ನಿಂದ ದರೋಡೆಕೋರರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದೆ. ಹುಣಸೂರಿನ ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ಸ್ ಆಭರಣ ಅಂಗಡಿಯಲ್ಲಿ ದರೋಡೆ ನಡೆದಿದ್ದು, ಮುಸುಕುದಾರಿಗಳು ಗನ್ ಫೈರ್ ಮಾಡಿ ಅಂಗಡಿಯನ್ನ ದೋಚಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಡಿಸೆಂಬರ್ 2025 ಭಾನುವಾರ ಮಠ ಮಧ್ಯಾಹ್ನ 2 ಗಂಟೆ. ಇಡೀ ರಾಜ್ಯದ ಜನ ವೀಕೆಂಡ್ ಎಂಜಾಯ್ ಮಾಡ್ತಿದ್ರು. ಕೆಲವರು ಭಾನುವಾರದ ಬಾಡೂಟ ಸವಿದು ಮಧ್ಯಾಹ್ನ ಸಿಹಿ ನಿದ್ರೆಗೆ ಜಾರಿದ್ರು. ಇಂಥ ಹೊತ್ತಲ್ಲಿ ಹುಣಸೂರಿನ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಜ್ಯುವೆಲರಿ ಅಂಗಡಿಗೆ ನುಗ್ಗಿದ್ದ ದರೋಡೆಕೋರರು ತಮ್ಮ ಕೈ ಚಳಕವನ್ನ ಮೆರೆದಿದ್ರು. ಮಠ ಮಧ್ಯಾಹ್ನ ದರೋಡೆ ಮಾಡಿ ಸುಲಭವಾಗಿ ಎಸ್ಕೇಪ್ ಆಗಿದ್ರು. ಹುಣಸೂರಿನಲ್ಲಿ ಮಠ ಮಧ್ಯಾಹ್ನವೇ ದರೋಡೆ. ಗನ್ ಹಿಡಿದು ನುಗ್ಗಿದ್ರು, ರಾಬರಿ ಮಾಡಿ ಎಸ್ಕೇಪ್ ಆಗಿದ್ರು. ಮೈಸೂರು ಜಿಲ್ಲೆಯ ಹುಣಸೂರಿನ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಿಂದ ಕೂಗಳತೆ ದೂರದಲ್ಲಿರುವಂತಹ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಭರಣ ಅಂಗಡಿಯಲ್ಲಿ ದರೋಡೆಕೋರರು ಕೈಚಳಕ ಮೆರೆದಿದ್ದಾರೆ. ಭಾನುವಾರ ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಅಂಗಡಿಗೆ ನುಗ್ಗಿದ್ದವರು ಕೈಗೆ ಸಿಕ್ಕಿದ್ದನ್ನ ಮಾತ್ರವೇ ಅಲ್ಲ, ಅಂಗಡಿ ಸಿಬ್ಬಂದಿಯನ್ನ ಗನ್ ಪಾಯಿಂಟ್ನಲ್ಲಿಟ್ಟು ಲಕ್ಷಾಂತರ ರೂಪಾಯಿ ಚಿನ್ನವನ್ನ ಎಗರಿಸಿ ಅಬೇಸ್ ಮಾಡಿದ್ದಾರೆ. ಹೀಗೆ ಮಠ ಮಧ್ಯಾಹ್ನ ಚಿನ್ನದ ಅಂಗಡಿಯಲ್ಲಿ ದರೋಡೆ ಮಾಡಿರುವುದನ್ನ ಕಂಡು ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸರ ಭಯವೇ ಇಲ್ಲದೆ ಚಿನ್ನಾಭರಣ ದೋಚಿ ಪರಾರಿಯಾಗಿರುವುದೇ ಅಲ್ಲದೆ ಗನ್ ಫೈರ್ ಮಾಡಿರುವುದು ಜನರಲ್ಲಿ ಆತಂಕ ಹೆಚ್ಚಿಸಲು ಕಾರಣವಾಗಿದೆ. ಈ ವರ್ಷದ ಏಪ್ರಿಲ್ನಲ್ಲಿ ತೆರೆಯಲಾಗಿತ್ತು ಆಭರಣ ಅಂಗಡಿ. ಆಭರಣದ ಅಂಗಡಿ ಉದ್ಘಾಟಿಸಿದ್ದ ನಟ ಡಾಲಿ ಧನಂಜಯ್. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ಸ್ ಹಲವಾರು ನಗರಗಳಲ್ಲಿ ಆಭರಣ ಅಂಗಡಿಗಳನ್ನು ಹೊಂದಿವೆ. ಕೇರಳ ಮೂಲದ ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ಸ್ನ ಶಾಖೆ ಹುಣಸೂರಿನಲ್ಲಿ ಹೊಂದಿತ್ತು. ಕರ್ನಾಟಕದ ಮಡಿಕೇರಿ, ವಿರಾಜಪೇಟೆಯಲ್ಲೂ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಶಾಖೆಗಳನ್ನು ಹೊಂದಿವೆ. ಇದೇ ರೀತಿ ಈ ವರ್ಷದ ಏಪ್ರಿಲ್ನಲ್ಲಿ ಹುಣಸೂರಿನಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮಳಿಗೆ ಉದ್ಘಾಟನೆಯಾಗಿತ್ತು. ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ್ ಅಂಗಡಿಯನ್ನ ಉದ್ಘಾಟಿಸಿದರು. ಇದಾಗಿ ಕೇವಲ 8 ತಿಂಗಳಿಗೆ ಆಭರಣ ಅಂಗಡಿಯಲ್ಲಿ ದರೋಡೆಯಾಗಿದೆ. ಇದರ ಹಿಂದೆ ಇರೋ ಕಾಣದ ಕೈಗಳಿಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಅಂಗಡಿಗೆ ಬಂದ 7 ನಿಮಿಷದಲ್ಲಿ ನಡೀತು ರಾಬರಿ. ಗಾಳಿಯಲ್ಲಿ ಗುಂಡು ಹಾರಿಸಿ ಮಾಡಿದ್ರು ಚಿನ್ನ ದರೋಡೆ. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಚಿನ್ನಾಭರಣ ಅಂಗಡಿಗೆ ಗ್ರಾಹಕರ ಸೋಗಿನಲ್ಲಿ ದರೋಡೆಕೋರರು ಎಂಟ್ರಿ ಕೊಟ್ಟಿದ್ರು. ಬಳಿಕ ತಮ್ಮ ಬಳಿ ಇದ್ದ ಬಂದೂಕುಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಯಾವಾಗ ದರೋಡೆಕೋರರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು, ಅಂಗಡಿಯಲ್ಲಿದ್ದ ಸಿಬ್ಬಂದಿ ಮತ್ತು ಗ್ರಾಹಕರು ಭಯಭೀತರಾಗಿದ್ರು. ಬಂದೂಕು ಕೈಯಲ್ಲಿ ಹಿಡಿದಿರುವುದು ಎಲ್ಲಿ ತಮ್ಮ ಪ್ರಾಣವನ್ನೇ ತೆಗೆದು ಬಿಡ್ತಾರೋ ಅನ್ನೋ ಆತಂಕಕ್ಕೆ ಒಳಗಾಗಿ ದರೋಡೆಕೋರರಿಗೆ ಪ್ರತಿರೋಧವನ್ನೇ ಒಡ್ಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕದೀಮರು ಕೈಗೆ ಸಿಕ್ಕಿದ್ದನ್ನ ದೋಚಿದ್ದೇ ಅಲ್ಲದೆ ತಮಗೆ ಬೇಕಾದ ವಸ್ತುಗಳನ್ನ ಕೂಡ ದರೋಡೆ ಮಾಡಿದ್ದಾರೆ.
ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಂಗಡಿ ಮ್ಯಾನೇಜರ್ ಕಾರಿನಲ್ಲಿ ಹಿಂಬಾಲಿಸಿದರೂ ಸಿಗಲಿಲ್ಲ ಯಾವ ಸುಳಿವು. ಸ್ಕೈಗೋಲ್ಡ್ ಮತ್ತು ಡೈಮಂಡ್ಸ್ನಲ್ಲಿ ದರೋಡೆ ನಡೆಯುತ್ತಿದ್ದ ವೇಳೆ ಅಂಗಡಿ ಮ್ಯಾನೇಜರ್ ಅಜ್ಗರ್ ಊಟಕ್ಕೆ ಹೋಗಿದ್ರು. ಯಾವಾಗ ಅಂಗಡಿಯಲ್ಲಿ ದರೋಡೆ ನಡೆದಿದೆ ಅನ್ನೋ ವಿಚಾರ ಬಯಲಾಯಿತು, ತಕ್ಷಣ ಅವರು ಅಂಗಡಿಗೆ ಹಿಂಬಾಲಿಸಿಕೊಂಡು ಬಂದ್ರು. ದರೋಡೆಕೋರರ ಕುರಿತು ಸಣ್ಣ ಸುಳಿವು ಸಿಗಲಿಲ್ಲ, ಹೀಗಾಗಿ ಅವರು ಬರಿಗೈಲಿ ವಾಪಸ್ಸಾಗಿದ್ರು. ಚಿನ್ನಾಭರಣ ಅಂಗಡಿಗೆ ಇರಲೇ ಇಲ್ಲ ಭದ್ರತಾ ಸಿಬ್ಬಂದಿ. ಮೊದಲೇ ಪ್ಲಾನ್ ಮಾಡಿ ಅಂಗಡಿ ದರೋಡೆ ಮಾಡಿದ್ರ? ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಗಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಚಿನ್ನಾಭರಣಗಳನ್ನು ಇಡಲಾಗಿತ್ತು. ಎಷ್ಟಾದರೂ ಚಿನ್ನಾಭರಣ ಅಂಗಡಿಗೆ ಭದ್ರತೆಯೇ ಇರಲಿಲ್ಲ. ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಚಿನ್ನಾಭರಣ ಅಂಗಡಿಗಳಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಇರುತ್ತೆ, ಬಂದೂಕುದಾರಿಗಳೇ ಭದ್ರತೆ ನೀಡುತ್ತಾರೆ. ಆದರೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಜೊತೆಗೆ ಭಾನುವಾರ ಪಿರಿಯಾಪಟ್ಟಣ ಮತ್ತು ಹುಣಸೂರು ತಾಲೂಕಿನ ಹರವೆಯಲ್ಲಿ ಹನುಮ ಜಯಂತಿ ಹಮ್ಮಿಕೊಳ್ಳಲಾಗಿತ್ತು. ಹೀಗಾಗಿ ಬಹುತೇಕ ಪೊಲೀಸ್ ಸಿಬ್ಬಂದಿ ಅಲ್ಲಿ ಭದ್ರತೆ ನೀಡಲು ಹೋಗಿದ್ರು. ಭಾನುವಾರದ ಮಧ್ಯಾಹ್ನ ಹುಣಸೂರಿನ ಬೈಪಾಸ್ನಲ್ಲಿ ಜನರ ಓಡಾಟ ಕೂಡ ಇರಲಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಅಂಗಡಿ ದರೋಡೆ ಮಾಡಲಾಗಿದೆ. ಇದನ್ನೆಲ್ಲ ನೋಡುತ್ತಿದ್ರೆ ಮೊದಲೇ ಪ್ಲಾನ್ ಮಾಡಿ ಚಿನ್ನಾಭರಣ ಅಂಗಡಿ ದರೋಡೆ ಮಾಡಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ದರೋಡೆ ಸ್ಥಳಕ್ಕೆ ಭೇಟಿ ನೀಡಿದ ಐಜಿಪಿ ಬೋರ್ಲಿಂಗಯ್ಯ. ಶೀಘ್ರವೇ ಆರೋಪಿಗಳನ್ನ ಬಂಧಿಸುತ್ತೇವೆ ಎಂದ ಎಸ್ಪಿ. ಹುಣಸೂರಿನ ಸ್ಕೈಗೋಲ್ಡ್ ಮತ್ತು ಡೈಮಂಡ್ಸ್ನಲ್ಲಿ ದರೋಡೆ ಆಗಿದೆ ಅಂತ ತಕ್ಷಣ ಪೊಲೀಸರು ಆಗಮಿಸಿದ್ರು. ದರೋಡೆಕೋರರು ಯಾವ ರೀತಿಯಲ್ಲಿ ಗ್ರಾಹಕರು ಮತ್ತು ಸಿಬ್ಬಂದಿಯನ್ನ ಬೆದರಿಸಿದ್ರು ಅನ್ನೋ ಮಾಹಿತಿಯನ್ನ ಪಡೆದ್ರು. ದರೋಡೆ ಕೇಸ್ ಬಗ್ಗೆ ಗೊತ್ತಾದ ತಕ್ಷಣವೇ ಸ್ಥಳಕ್ಕೆ ಐಜಿಪಿ ಬೋರ್ಲಿಂಗಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಅಂಗಡಿಯವರು ಭದ್ರತಾ ಸಿಬ್ಬಂದಿಯನ್ನ ಇಟ್ಟುಕೊಂಡಿಲ್ಲ, ಹೀಗಾಗಿ ದರೋಡೆಕೋರರು ಸುಲಭವಾಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಹಿಂದಿಯಲ್ಲಿ ಮಾತನಾಡ್ತಿದ್ರು ಅಂತ ಗೊತ್ತಾಗಿದೆ. ಶೀಘ್ರವೇ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಒಟ್ಟು 7 ಕೆಜಿ ಚಿನ್ನಾಭರಣಗಳನ್ನ ದೋಚಿದ್ದಾರೆ ಅನ್ನೋ ಮಾಹಿತಿ ಕೂಡ ನೀಡಿದ್ದಾರೆ.